ಕಳೆದ ಎರಡೂವರೆ ವರ್ಷಗಳಿಂದ ನಡೀತಾ ಇದ್ದಂತಹ ಹಮಾಸ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ಬಹುತೇಕ ಅಂತ್ಯವಾಗುವಂತಹ ಸಂದರ್ಭ. ಸೊ ಈಗಾಗಲೇ ಅದರ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಇಸ್ರೇಲ್ ಹಮಾಸ್ ನಡುವಣ ಯುದ್ಧ ಅಂತ್ಯದತ್ತ ಸಾಗಿದೆ. ಇಸ್ರೇಲ್ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದೆ ಹಮಾಸ್. ಅಂದರೆ ಸುಮಾರು ಜನ 20 ಜನ ಒತ್ತೆಯಾಳುಗಳನ್ನ ಇಟ್ಕೊಂಡಿದ್ರು. ಅದರಲ್ಲಿ 7 ಜನರನ್ನ ಬಿಡುಗಡೆ ಮಾಡಿದೆ ಹಮಾಸ್. ಇವರು ಕಳೆದ 2 ವರ್ಷಗಳಿಂದ 20 ಮಂದಿಯನ್ನು ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಇತ್ತ ಇಸ್ರೇಲ್ನ ಟೆಲ್ ಅವೀವ್ಗೆ ಬಂದಿಳಿದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಕೂಡ ಹೇಳಿದ್ರು, ಅವರು ಎಕ್ಸ್ನಲ್ಲಿ ಹಾಕ್ಕೊಂಡಿದ್ರು ಯುದ್ಧ ಅಂತ್ಯವಾಗಿದೆ ಅಂತ. ಹಾಗಾಗಿ ಇದನ್ನು ಅವರೇ ಕ್ಲೈಮ್ ಮಾಡ್ಕೋತಾರೆ ಬಹುತೇಕ, ನಾನೇ ಈ ಯುದ್ಧವನ್ನು ಕೂಡ ನಿಲ್ಲಿಸಿದ್ದು ಅಂತ. ನೋಡ್ತಾ ಇದ್ದೀರಾ, ಕಳೆದ 2 ವರ್ಷದಿಂದ ಒತ್ತೆಯಾಳಾಗಿದ್ದಂತಹ ಇಸ್ರೇಲಿಗರನ್ನು ಹಮಾಸ್ನವರು ಬಿಡುಗಡೆ ಮಾಡಿದ್ದಾರೆ. ಅವರೀಗ ತಮ್ಮ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಬಟ್ ಎಲ್ಲರನ್ನೂ ಮಾಡಿಲ್ಲ. ಅವರ ಬೇಡಿಕೆ ಇರ್ತಕ್ಕಂಥದ್ದು ಹಮಾಸ್ ಅವ್ರದ್ದು, ನಮ್ಮ ನಾಗರಿಕರು ಕೂಡ ನಿಮ್ಮ ಹತ್ರ ಇದ್ದಾರೆ ಒತ್ತೆಯಾಳಾಗಿ, ಅವರನ್ನು ಬಿಡುಗಡೆ ಮಾಡಿ. ಹಂತ ಹಂತವಾಗಿ ನೀವು ಎಷ್ಟು ಜನ ಬಿಡುಗಡೆ ಮಾಡ್ತೀರಾ, ನಾವು ಬಿಡುಗಡೆ ಮಾಡ್ತೀವಿ. ಅದರ ಮೊದಲ ಹೆಜ್ಜೆಯಾಗಿ ಹಮಾಸ್ ಅವರು ಕಳೆದ 2 ವರ್ಷಗಳಿಂದ ಒತ್ತೆಯಾಳಾಗಿದ್ದ 20 ಮಂದಿಗಳ ಪೈಕಿ 7 ಜನರನ್ನ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಇಸ್ರೇಲ್ ಮತ್ತು ಹಮಾಸ್ನಲ್ಲಿರ್ತಕ್ಕಂಥ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ಹೇಗೆ, ಎಷ್ಟು ಹಂತಗಳಲ್ಲಿ ಸಾಗುತ್ತೆ, ಮತ್ತೆ ಎರಡೂ ಕಡೆಯಿಂದ ಯುದ್ಧ ಅಂತ್ಯವಾಗಿರುವ ಅಧಿಕೃತ ಘೋಷಣೆ ಯಾವಾಗುತ್ತೆ? ಅರವಿಂದ್, ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಈಗ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಮಾತುಕತೆ ಆಗಿರುವಂಥದ್ದು. ಮೊದಲ ಹಂತದಲ್ಲಿ ಶಾಂತಿ ಮಾತುಕತೆಗೆ ಎರಡೂ ದೇಶಗಳು ಒಪ್ಕೊಂಡಿರುವಂಥದ್ದು. ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಿಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಆದರೆ ಅಧಿಕೃತ ಮಾತುಕತೆಗಳು ಅಥವಾ ಅಧಿಕೃತ ಸಹಿ ಇನ್ನೂ ಕೂಡ ಎಲ್ಲೂ ಆಗಿಲ್ಲ. ಈ ಫಾರ್ಮಾಲಿಟೀಸ್ ಆಗಲಿಕ್ಕೆ ಇನ್ನೂ ಕೂಡ ಸಮಯ ತೆಗೆದುಕೊಳ್ಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಆದರೆ ಅದರ ಮುಂದುವರೆದ ಭಾಗವಾಗಿ ಈಗ ಎರಡೂ ದೇಶಗಳ ಬಳಿ ಇರುವಂತಹ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ. ನಿನ್ನೆ ಮತ್ತೆ ಮೊನ್ನೆ 2 ದಿನಗಳ ಕಾಲ ಏನು ಗಾಜಾ ಪಟ್ಟಿಯಲ್ಲಿದ್ದಂಥ ಇಸ್ರೇಲ್ನ ಸೈನಿಕರೇನಿದ್ರು ಅವರು ವಾಪಸ್ ಸ್ಟೆಪ್ ಬ್ಯಾಕ್ ಅನ್ನು ಇಟ್ಟಿದ್ರು. ಅವರು ವಾಪಸ್ ಈ ಗಡಿ ಪ್ರದೇಶ ಏನಿದೆ ಆ ಗಡಿ ಪ್ರದೇಶದಿಂದ ಹಿಂದೆ ಸರಿಯುವಂಥ ಕೆಲಸವನ್ನ ಮಾಡಿದ್ರು. ಇವತ್ತು ಹಮಾಸ್ ಅದಕ್ಕೆ ಪ್ರತಿಕ್ರಿಯೆಯಾಗಿ 7 ಇಸ್ರೇಲಿಗರು ಏನಿದ್ರು ಇಸ್ರೇಲ್ ಪ್ರಜೆಗಳನ್ನ ಬಿಡುಗಡೆ ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ. ಕಳೆದ 2 ವರ್ಷಗಳಿಂದ 20ಕ್ಕಿಂತ ಅಧಿಕ ಇಸ್ರೇಲಿ ಪ್ರಜೆಗಳನ್ನ ಹಮಾಸ್ ಒತ್ತೆಯಾಳಾಗಿ ಇಟ್ಕೊಳ್ಳುವಂಥ ಕೆಲಸವನ್ನ ಮಾಡಿತ್ತು. ಮತ್ತೆ ಈ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ಆಗಬೇಕಾದಂಥ ಸಂದರ್ಭದಲ್ಲಿ ಇಸ್ರೇಲ್ನ ಬಳಿ ಇರುವಂತಹ 1900ಕ್ಕೂ ಹೆಚ್ಚು ಯುದ್ಧ ಕೈದಿಗಳ ಬಿಡುಗಡೆಗೆ ಬದಲಾಗಿ 20ಕ್ಕಿಂತ ಅಧಿಕ ಮಂದಿ ಇಸ್ರೇಲಿ ಪ್ರಜೆಗಳೇನಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಮಾತುಕತೆ ಕೂಡ ಆಗಿತ್ತು. ಈಗ ಅದರ ಮೊದಲ ಭಾಗವಾಗಿ ಈಗ 7 ಜನ ಇಸ್ರೇಲಿ ಪ್ರಜೆಗಳನ್ನ ರೆಡ್ ಕ್ರಾಸ್ ಸಂಸ್ಥೆಯ ಮೂಲಕ ಇಸ್ರೇಲ್ಗೆ ಒಪ್ಪಿಸುವಂತ ಕೆಲಸವನ್ನ ಹಮಾಸ್ ಮಾಡಿದೆ. ಈಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಕೂಡ ತನ್ನ ಬಳಿ ಇರುವಂತಹ ಏನು ಹಮಾಸ್ನ 1900ಕ್ಕೂ ಹೆಚ್ಚು ಮಂದಿ ಯುದ್ಧ ಕೈದಿಗಳೇನಿದ್ದಾರೆ ಅವರನ್ನ ಬಿಡುಗಡೆ ಮಾಡಬೇಕಾಗುತ್ತೆ, ಅಥವಾ ಅವರು ಮೊದಲ ಹಂತದಲ್ಲಿ ಒಂದಿಷ್ಟು ಜನರನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಇದಾದ ಬಳಿಕ ಮತ್ತೆ 2ನೇ ಹಂತದಲ್ಲೂ ಕೂಡ ಈ ಎಕ್ಸ್ಚೇಂಜ್ ಪ್ರಕ್ರಿಯೆಗಳು ಕೂಡ ನಡೆಯುವಂತ ಸಾಧ್ಯತೆಗಳಿದಾವೆ. ಈ ಎಲ್ಲಾ ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಎರಡೂ ದೇಶಗಳ ನಡುವೆ ಒಂದು ಅಧಿಕೃತವಾದಂಥ ಒಪ್ಪಂದ ಆಗಬಹುದಾದಂಥ ಸಾಧ್ಯತೆಗಳಿದಾವೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೋಗಿದ್ದಾರೆ. ಅವರು ಇಸ್ರೇಲ್ನ ಅಧ್ಯಕ್ಷರನ್ನ ಕೂಡ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಮತ್ತು ಅಧಿಕೃತ ಒಪ್ಪಂದಕ್ಕೆ ಸಹಿ ಹಾಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬೆಂಜಮಿನ್ ನೆತನ್ಯಾಹು ಏನಿದ್ದಾರೆ ಈ ಒಂದು ಒಪ್ಪಂದಕ್ಕೆ ಪೂರ್ಣ ಪ್ರಮಾಣದ ಖುಷಿ ಇಲ್ಲ, ಅವರು ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಒಂದಷ್ಟು ಚರ್ಚೆಗಳಲ್ಲಿದ್ದಾವೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಖುದ್ದು ಅವರನ್ನು ಒಪ್ಪಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಮುಂದಿನ 1-2-3 ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆಗಳೇನು ನಡೀತಾ ಇದ್ದಾವೆ ಇದು ಅಧಿಕೃತವಾದಂಥ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಬಟ್ ಈಗ ಯುದ್ಧ ಅಂತ್ಯಗೊಳಿಸುವ ಪ್ರಕ್ರಿಯೆಗಳಂತೂ ಶುರುವಾಗಿದೆ ಎರಡೂ ಕಡೆಯಿಂದ.